ಎಡಿಜಿಪಿ ಎಂ ಚಂದ್ರಶೇಖರ್ ವಿರುದ್ಧ ತನಿಖೆಗೆ ಮುಖ್ಯಮಂತ್ರಿಗಳು ಇದೀಗ ಆದೇಶವನ್ನ ನೀಡಿದ್ದಾರೆ. ಡಿಜಿಐಜಿಪಿ ಸಲೀಂ ಅವರಿಗೆ ಪತ್ರವನ್ನು ಬರೆದು ತನಿಖೆ ನಡೆಸೋದಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಟೆಂಡರ್ ಒಂದರಲ್ಲಿ ಚಂದ್ರಶೇಖರ್ ಅವರ ಪತ್ನಿ ಭಾಗಿಯಾಗಿದ್ದಾರೆ ಅನ್ನುವ ಆರೋಪ ಇದೆ. ಕ್ಯೂನಿಕ್ಸ್ ವಸತಿ ಶಾಲೆಗಳಲ್ಲಿ ತಂತ್ರಾಂಶ ಅಳವಡಿಸುವುದಕ್ಕೆ ಟೆಂಡರ್ ಕರೆಯಲಾಗಿತ್ತು. ಈ ಬಗ್ಗೆ ದೂರನ್ನು ದಾಖಲಿಸಿತ್ತು. ಜೆಡಿಎಸ್ನ ಎಂಎಲ್ಸಿಗಳು ದೂರನ್ನು ದಾಖಲಿಸಿರ್ತಾರೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ನಿಯಮವನ್ನು ಉಲ್ಲಂಘನೆ ಮಾಡಿರುವ ಆರೋಪವನ್ನು ಅವರು ಮಾಡಿದ್ದಾರೆ. ಸದನಕ್ಕೆ ಲಿಖಿತ ಉತ್ತರವನ್ನು ನೀಡಿರುವಂತಹ ಸಿಎಂ ಡಿಕೆ ಶಿವಕುಮಾರ್ ಅವರು ಜೆಡಿಎಸ್ ಶಾಸಕ ಬಾಲಕೃಷ್ಣ ಅವರ ಪ್ರಶ್ನೆಗೆ ಮುಖ್ಯಮಂತ್ರಿ ಡಿಕೆ ಶಿ ಉತ್ತರವನ್ನು ಕೊಟ್ಟಿದ್ದಾರೆ. ಅದರಲ್ಲಿ ತನಿಖೆಗೆ ಆದೇಶಿಸಿರೋದು ತಿಳಿದು ಬಂದಿದೆ. ಎಡಿಜಿಪಿ ಚಂದ್ರಶೇಖರ್ ಅವರ ಪತ್ನಿ ನಿರ್ದೇಶಕಿಯಾಗಿರುವಂತಹ ಸಂಸ್ಥೆಗೆ ಟೆಂಡರ್ ನೀಡಲಾಗಿದೆ. ಕಿಯೋನಿಕ್ಸ್ಗೆ ಸಂಬಂಧಪಟ್ಟಂತಹ ಒಂದು ಟೆಂಡರ್. ಅವರ ವಿರುದ್ಧ ತನಿಖೆಗೆ ಈಗ ಸಿಎಂ ಆದೇಶಿಸಿರುವಂಥದ್ದು. ಕಿಯೋನಿಕ್ಸ್ ವಸತಿ ಕಾಲೇಜುಗಳಲ್ಲಿ ತಂತ್ರಾಂಶವನ್ನು ಅಳವಡಿಸೋದಕ್ಕೆ ಟೆಂಡರ್ ಪ್ರಕ್ರಿಯೆ ಕರೆಯಲಾಗಿತ್ತು. ಆ ಟೆಂಡರ್ ಪ್ರಕ್ರಿಯೆಯಲ್ಲಿ ಎಡಿಜಿಪಿ ಚಂದ್ರಶೇಖರ್ ಅವರ ಪತ್ನಿ ಭಾಗಿಯಾಗಿದ್ದಂತಹ ಆರೋಪ ಕೇಳಿಬಂದಿದೆ. ನಮ್ಮ ಪ್ರತಿನಿಧಿ ಮಂಜುನಾಥ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಎಡಿಜಿಪಿ ಚಂದ್ರಶೇಖರ್ ಅವರ ಪತ್ನಿ ನಿರ್ದೇಶಕಿ ಆಗಿರುವಂತಹ ಕಂಪನಿಗೆ ಟೆಂಡರ್ ಅನ್ನು ನೀಡಿರುವುದು ಇದರಲ್ಲಿ ಅಕ್ರಮ ಆಗಿದೆ ಅಂತ ಆರೋಪ ಕೇಳಿಬಂದಿತ್ತು. ಈಗ ತನಿಖೆಗೆ ಆದೇಶವನ್ನ ನೀಡಲಾಗಿದೆ ಅಂತ ಹೇಳಿ ಮಾಹಿತಿ ಇದೆ. ಮಂಜುನಾಥ್, ನವೀನ್, ಎಡಿಜಿಪಿ ಎಂ ಚಂದ್ರಶೇಖರ್ ವಿರುದ್ಧ ತನಿಖೆಗೆ ಸಿಎಂ ಡಿಕೆ ಶಿವಕುಮಾರ್ ಅವರು ಆದೇಶ ಹೊರಡಿಸಿರೋ ಬಗ್ಗೆ ಒಂದು ಉತ್ತರವನ್ನ ಸದನಕ್ಕೆ ಕೊಟ್ಟಿರುವಂತದ್ದು. ಅದರಲ್ಲೂ ಕೂಡ ಜೆಡಿಎಸ್ ಶಾಸಕ ಬಾಲಕೃಷ್ಣ ಅವರು ಒಂದು ಪ್ರಶ್ನೆಯನ್ನ ಹಾಕಿದ್ರು. ಏನು ಎಡಿಜಿಪಿ ಚಂದ್ರಶೇಖರ್ ಅವರ ಮತ್ತು ಅವರ ಕುಟುಂಬದ ಸದಸ್ಯರು ವಿವಿಧ ಕಂಪನಿಗಳಲ್ಲಿ ಒಂದು ಡೈರೆಕ್ಟರ್ಗಳಾಗಿದ್ದಾರೆ. ಜೊತೆಗೆ ಸರ್ಕಾರಕ್ಕೆ, ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಮಾಹಿತಿಯನ್ನು ಮುಚ್ಚಿಟ್ಟು ಆರ್ಥಿಕ ವಂಚನೆಯನ್ನ ಮಾಡಿದ್ದಾರೆ ಅನ್ನೋ ಒಂದು ಆರೋಪವನ್ನು ಕೂಡ ಮಾಡಿ ಒಂದು ಉತ್ತರವನ್ನು ಪ್ರಶ್ನೆಯನ್ನು ಹಾಕಿದ್ರು. ಹೀಗಾಗಿ ಈ ಒಂದು ಪ್ರಶ್ನೆಗೆ ಸಿಎಂ ಡಿ ಕೆ ಶಿವಕುಮಾರ್ ಅವರು ಒಂದು ಉತ್ತರವನ್ನು ಕೊಟ್ಟಿದ್ದಾರೆ. ಲಿಖಿತವಾಗಿ ಉತ್ತರವನ್ನು ಕೊಟ್ಟಿದ್ದಾರೆ. ಈ ಉತ್ತರದಲ್ಲಿ ಏನು KNX ಮತ್ತೆ ವಸತಿ ಶಾಲೆ ಕಾಲೇಜುಗಳಲ್ಲಿ ತಂತ್ರಾಂಶ ಅಳವಡಿಸ ಟೆಂಡರ್ ಪ್ರಕ್ರಿಯೆಯಲ್ಲಿ ಚಂದ್ರಶೇಖರ್ ಅವರ ಪತ್ನಿ ಭಾಗಿಯಾಗಿದ್ದಾರೆ ಅನ್ನೋ ಒಂದು ಆರೋಪಗಳು ಇದೆ. ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಜೆಡಿಎಸ್ ಅವರು ದೂರನ್ನು ಕೊಟ್ಟಿದ್ರು. ಜೊತೆಗೆ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರದ ನಿಯಮಗಳನ್ನು ಉಲ್ಲಂಘಿಸಿದ್ದಾರೆ ಅನ್ನೋ ಒಂದು ಆರೋಪಗಳು ಕೇಳಿ ಬಂದಿದೆ. ಜೊತೆಗೆ ಚಂದ್ರಶೇಖರ್ ಅವರಿಗೆ ಈ ಬಗ್ಗೆ ಪತ್ರವನ್ನು ಬರೆದು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ವರದಿಯನ್ನು ಕೇಳಿದ್ರು. ಆ ವರದಿಗೆ ಸಂಬಂಧಪಟ್ಟಂತೆ ಏನು ಪತ್ರದಕ್ಕೆ ಸಂಬಂಧಪಟ್ಟಂತೆ ಒಂದು ಚಂದ್ರಶೇಖರ್ ಅವರು ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ. ಆ ಉತ್ತರದಲ್ಲಿ ತಮ್ಮ ಪತ್ನಿ ಮತ್ತೆ ಮಗಳು ಏನು ಬೇರೆ ಬೇರೆ ಒಂದು ಕಂಪನಿಗಳಲ್ಲಿ ಸುಮಾರು 10ಕ್ಕೂ ಹೆಚ್ಚು ಕಂಪನಿಗಳಲ್ಲಿ ಡೈರೆಕ್ಟರ್ಗಳಾಗಿರೋ ಬಗ್ಗೆ ಮಾಹಿತಿಯನ್ನು ಸ್ವತಃ ಚಂದ್ರಶೇಖರ್ ಅವರೇ ಏನು ಕಳೆದ ಜೂನ್ 29ಕ್ಕೆ ಜೊತೆಗೆ ಜುಲೈ 3ಕ್ಕೆ ಒಂದು ಸರ್ಕಾರಕ್ಕೆ ನೀಡಿರುವಂತಹ ಪತ್ರದಲ್ಲಿ ಉಲ್ಲೇಖ ಮಾಡಿರುವಂತದ್ದು. ಹೀಗಾಗಿ ಈ ಒಂದು ಕಂಪನಿಗಳಿಗೆ ಸಂಬಂಧಪಟ್ಟಂತೆ ಏನು ಇವರ ಕುಟುಂಬ ಸದಸ್ಯರು ಲಿಮಿಟೆಡ್ ಲಿಯಾಬಿಲಿಟಿ ಪಾರ್ಟ್ನರ್ಶಿಪ್ಸ್ ಕೂಡ ಹೊಂದಿದ್ದಾರೆ. ಜೊತೆಗೆ ಆರ್ಥಿಕ ವಂಚನೆ ಮಾಡುವ ಉದ್ದೇಶದಿಂದ ಈ ರೀತಿ ಹೂಡಿಕೆ ಮಾಡಿದ್ದಾರೆ. ಜೊತೆಗೆ ಈ ಬಗ್ಗೆ ಇಡಿ ಮತ್ತೆ ಸಿಬಿಐ ಅಥವಾ ತನಿಖೆ ಕೊಡಬೇಕು ಅಂತೇಳಿ ಜೆಡಿಎಸ್ ಶಾಸಕರು ಆಗ್ರಹಿಸಿದ್ದಾರೆ. ಹಾಗಾಗಿ ಈ ಒಂದು ದೂರಿನ ಹಿನ್ನೆಲೆಯಲ್ಲಿ ತಾವು ತನಿಖೆ ನಡೆಸಿ ವರದಿಯನ್ನು ಸಲ್ಲಿಸುವಂತೆ ಡಿಜಿಐಜಿ ಸಲೀಂ ಅವರಿಗೆ ಪತ್ರವನ್ನು ಕೂಡ ಸಿಎಂ ಅವರು ಬರೆದಿರುವಂತದ್ದು. ಜೊತೆಗೆ ತನಿಖೆ ನಡೆಸಿ ವರದಿ ನೀಡುವಂತ ಸೂಚನೆ ಕೂಡ ಸೂಚನೆಯನ್ನು ಕೂಡ ಡಿಜಿಐಜಿ ಅವರಿಗೆ ನೀಡಿರುವಂತದ್ದು. ನವೀನ್, ಆ ಮುಖಾಂತರ ಏನು ಜೆಡಿಎಸ್ ಮತ್ತೆ ಚಂದ್ರಶೇಖರ್ ನಡುವಿನ ಒಂದು ಏನು ವಾರ್ ಇತ್ತು ಅದು ಸಮರ ಸಾಕಷ್ಟು ತಾರಕಕ್ಕೇರಿರುವಂತದ್ದು. ನವೀನ್, ಥ್ಯಾಂಕ್ ಯು ಮಂಜುನಾಥ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.